ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆ್ಯಂಕರ್ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ಫೇಸ್ ಮಾಸ್ಕಿಂದ ನಿಮ್ಮ ಫೇಸ್ ಗ್ಲೋ ಆಗಿ ಹಾಗೆ ಪಿಂಕಿಶ್ ಆಗಿ ಕಾಣಿಸುತ್ತೆ. ಮದುವೆ ಅಥವಾ ಏನಾದ್ರು ಫಂಕ್ಷನ್ ಇದೆ ಹತ್ರದಲ್ಲೇ ಅಂತಂದಾಗ ಈ ಒಂದು ಫೇಸ್ ಮಾಸ್ಕ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗಿ ಪಳ 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 ಅಂತ ಹೊಳೆಯುತ್ತೆ. ಸೊ ಇದನ್ನು ಹೆಂಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಒಂದು ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಹೆಚ್ಚಬೇಕು. ಇಷ್ಟು ಚಿಕ್ಕದಾದರೆ ಸಾಕು. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟಿಂದ ಸ್ವಲ್ಪ ರಸನ ನಾನು ತೊಗೊಳ್ತೀನಿ. ನನಗೆ ಸ್ವಲ್ಪ ಬೇಕಿತ್ತು, ಹಾಗಾಗಿ ನಿಮಗೆ ಏನಕ್ಕಾದ್ರೂ ಬೇಕಾದರೆ ಅದು ರಸನ ಸ್ವಲ್ಪ ಸಪ್ರೇಟ್ ಮಾಡ್ಕೋಬಹುದು. ನಾನು ಸ್ವಲ್ಪ ಆ ರಸನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ಮಿಶ್ರಣ ಕಂಪ್ಲೀಟಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸೋದಕ್ಕೆ ಶುರು ಮಾಡ್ತೀನಿ. ಬರೀ ಬೀಟ್ರೋಟನ್ನು ನಾವು ರುಬ್ಕೊಂಡಿರ್ತೀವಲ್ವ, ಆ ಬೀಟ್ರೋಟ್ ರಸ ಏನಿದೆ ಅದನ್ನು ಹಾಕಿಬಿಟ್ಟು ಹಾಗೆ ಮಿಕ್ಸಿ ಜಾರನ್ನ ಸ್ವಲ್ಪ ತೊಳೆದ್ಬಿಟ್ಟು ಉಳಿದಿರೋದನ್ನು ಅದೇ ಪಾತ್ರೆಯಲ್ಲಿ ಹಾಕಿ ಕುದಿಸೋದಕ್ಕೆ ಶುರು ಮಾಡಬೇಕು. ಈಗಿರೋದಿದ್ರಲ್ಲಿ ಬರೀ ಬೀಟ್ರೋಟ್ ರಸ ಅಷ್ಟೇ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಏನಿದೆ ಅದನ್ನು ನೀವು ಹಾಕ್ಕೋಬೇಕು. ನೀವೇನು ಸ್ಪೂನಲ್ಲೇ ಅಳತೆ ಮಾಡಬೇಕು ಅಂತ ಏನಿಲ್ಲ, ಜಲ್ಲಿ ಥರ ಆಗುತ್ತೆ. ಅದು ಫ್ಲ್ಯಾಕ್ಸ್ ಸೀಡ್ಸ್ ಕೂದಲಿಗೆ ತುಂಬಾ ಒಳ್ಳೆಯದು, ಕೂದಲಾಗಿ ಸ್ಕಿನ್ ಎರಡಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಇದೆರಡನ್ನೂ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬೀಟ್ರೋಟ್ ರಸ ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತ ಹೇಳ್ಬಿಟ್ಟು ಎಲ್ಲ ಅಂಗಡಿಗಳಲ್ಲೂ ಸಿಕ್ಕುತ್ತೆ, ನಿಮಗೆ ಮೆಡಿಕಲ್ ಸ್ಟೋರಲ್ಲೂ ಕೂಡ ಸಿಕ್ಕುತ್ತೆ, ನೀವು ಇದನ್ನು ಕೇಳಿ ನೋಡಬಹುದು. ಆನಂತರ ಇದಕ್ಕೆ ಸ್ವಲ್ಪ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ತೊಳೆದಿರೋ ಅಕ್ಕಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಡೈರೆಕ್ಟ್ ರಾ ಅಕ್ಕಿನೇ ಹಾಕ್ಕೊಂಡ್ಬಿಟ್ಟೆ. ಸೊ ನೀವು ಒಂದೆರಡು ಸತಿ ತೊಳೆದು ಬಿಟ್ಟಿರೋ ಅಕ್ಕಿನ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ನಾನು ಹಾಗೇ ಅಕ್ಕಿನ ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಬೀಟ್ರೋಟ್ ರುಬ್ಬಿರೋದು, ಅಕ್ಕಿ ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ 3 ಇದೆ. ಅದು ಕ್ಲೀನಾಗಿ ಬೆಂದಾದಮೇಲೆ ಈ ರೀತಿಯಾಗಿ ರಸನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ರಸ ಸಿಕ್ಕಿದ್ರೆ ಸಾಕು, ಸ್ವಲ್ಪ ರಸ ಸಪ್ರೇಟ್ ಮಾಡಿಕೊಂಡ್ರೆ ಸಾಕು. ನೀವು ಇದರಲ್ಲಿ ಅಕ್ಕಿ ಹಾಗೆ ಬೀಟ್ರೂಟ್ ಫ್ಲ್ಯಾಕ್ಸ್ ಸೀಡ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ ಹೇರ್ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಸ್ಕಿನ್ನಿಗೆ ಒಂದು ಗ್ಲೋ ಕೂಡ ಸಿಗುತ್ತೆ. ಸೊ ಚೆನ್ನಾಗಿ ಬೆಂದಿದೆ ಇದು. ಸ್ವಲ್ಪನೇ ರಸ ತೊಗೊಂಡಿದ್ದೀನಿ. ಆ ರಸ ತೊಗೊಂಡು ಉಳಿದಿರೋ ಮಿಶ್ರಣನ ವೇಸ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೇರ್ ಮಾಸ್ಕ್ ಆಗಿ ಅಪ್ಲೈ ಮಾಡ್ಬೋದು. ಹೇರಿಗೂ ಕೂಡ ತುಂಬ ಒಳ್ಳೆಯದು. ಫ್ಲ್ಯಾಕ್ಸ್ ಸೀಡ್ಸ್, ಅಕ್ಕಿ ಹಾಗೆ ಬೀಟ್ರೂಟ್ ತುಂಬ ಒಳ್ಳೆಯದು. ಸೊ ಇದನ್ನಾಗಿ ರುಬ್ಕೊಳ್ಳೋಣ. ಇದು ಉಳಿದಿರೋ ಮಿಶ್ರಣ, ರಸ ತೆಗೆದು ಉಳಿದಿರೋ ಮಿಶ್ರಣನ ನಾನು ರುಬ್ಕೊಳ್ತಾ ಇದ್ದೀನಿ. ನೈಸಾಗಿ ರುಬ್ಕೊಂಡ್ರೆ ಸಾಕು, ಇಷ್ಟು ನೈಸ್ ಸಿಕ್ಕಿದ್ರೆ ಸಾಕು. ಅದಕ್ಕೆ ನೀವು ಪ್ರತಿದಿನ ಯಾವ ಎಣ್ಣೆ ಬಳಸ್ತೀರ ತಲೆಗೆ, ಆ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹೇರ್ ಮಾಸ್ಕ್ ರೆಡಿ. ಉಳಿದಿರೋ ಮಿಶ್ರಣಕ್ಕೆ ನೀವು ಯಾವ ಎಣ್ಣೆ ಬಳಸ್ತೀರೋ ಪ್ರತಿದಿನ ಅದನ್ನು ಹಾಕಿದ್ರೆ ರೆಡಿ. ನಾನು ಅಮ್ಮ ಮಾಡಿಕೊಡೋ ಎಣ್ಣೆನ ಹಾಕ್ತಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು. ನಾನು ಈ ಎಣ್ಣೆ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಇದೇ ಚಾನಲಲ್ಲಿದೆ, ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲಲ್ಲಿ. ಒಂದ್ಸಲ ನೀವು ಚೆಕ್ ಮಾಡಬಹುದು. ನೋಡಿ, ಅಲ್ಲಿ ಆಲ್ರೆಡಿ ಅದೆಲ್ಲ ಕೆಳಗಡೆ ಉಳಿದಿದೆ ತಳದಲ್ಲಿ. ಇದು ಅಮ್ಮ ಮಾಡಿಕೊಡೋ ಎಣ್ಣೆ. ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ಬಿಸಿ ಇತ್ತಲ್ವ ಆ ಮಿಶ್ರಣ, ಹಾಗಾಗಿ ಬೇಗ ಕರಗುತ್ತೆ. ಆ ಪೇಸ್ಟ್ ಒಳಗಡೆ ಆ ಎಣ್ಣೆ ಮಿಕ್ಸ್ ಆಗುತ್ತೆ ಕ್ಲೀನಾಗಿ. ನೋಡಿ, ಸೊ ಸ್ವಲ್ಪ ತಿಕ್ ಅಂತ ಅನ್ನಿಸ್ತು ಅಂತಂದರೆ ಆ ಬೀಟ್ರೂಟ್ ರಸ ನಾವು ಮೊದಲು ತೆಗೆದಿಟ್ಟಿರ್ತೀವಲ್ಲ ಫಸ್ಟಲ್ಲಿ, ಆ ಬೀಟ್ರೂಟ್ ರಸನ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬಹುದು. ನೀವು ಸೆಕೆಂಡ್ ತೆಗೆದಿರ್ತೀರಲ್ವ ಬೇಯಿಸಾದ್ಮೇಲೆ, ಅದನ್ನು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬಹುದು. ಈಗ ಫೇಸ್ ಮಾಸ್ಕ್ ಫಸ್ಟ್ನೇದಾಗಿ ನಾನು ಬೀಟ್ರೂಟ್ ರಸನ ತೊಗೊಳ್ತಾ ಇದ್ದೀನಿ. ಇದು ಕುದಿಸಿ ತೆಗಿತೀವಲ್ವ ಆ ಬೀಟ್ರೂಟ್ ರಸ, ಅನ್ನ, ಫ್ಲ್ಯಾಕ್ಸ್ ಸೀಡ್ಸ್ ಹಾಗೆ ಬೀಟ್ರೂಟನ್ನು ಹಾಕಿ ತೆಗ್ದಿರ್ತೀವಲ್ವ ರಸ, ಅದಿದು. ಇದಕ್ಕೆ ಸ್ವಲ್ಪ ಅಕ್ಕಿಟ್ಟನ್ನು ಹಾಕ್ಕೋಬೇಕು. ಅಕ್ಕಿಟ್ಟನ್ನು ಹಾಕ್ಕೊಂಡು ಫಸ್ಟು ನೀವು ಸ್ಕ್ರಬ್ ಮಾಡಬೇಕು. ಸ್ಕಿನ್ನನ್ನು ಕ್ಲೀನಾಗಿ ಸ್ಕ್ರಬ್ ಮಾಡ್ತಾ ಬರಬೇಕು. ಮುಖನ, ಡೆಡ್ ಸ್ಕಿನ್ ಆಗಿರಬಹುದು, ಮುಖದಲ್ಲಿರೋ ಕಲೆಗಳಾಗಿರಬಹುದು, ಈ ರೀತಿ ಪ್ರತಿದಿನ ನೀವು ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಮುಖದ ಮೇಲಿರೋ ಕಲೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಸ್ಕಿನ್ನಿಗೆ ಒಂದು ಗ್ಲೋ ಸಿಗುತ್ತೆ. ಆ ಡೆಡ್ ಸ್ಕಿನ್ ಅಂತ ಏನು ಹೇಳ್ತೀವಿ, ಆ ತುಟಿ ಮೇಲೆ ಸ್ಕಿನ್ ಮೇಲಿರೋ ಡೆಡ್ ಸ್ಕಿನ್ ಎಲ್ಲ ಕ್ಲೀನಾಗಿ ಹೋಗುತ್ತೆ. ನಾನು ಕಣ್ಣು ಮೇಲೂ ಕೂಡ ಅಪ್ಲೈ ಮಾಡ್ತೀನಿ ಎಲ್ಲ ಫೇಸ್ ಮಾಸ್ಕ್ಗಳನ್ನ. ಫಸ್ಟು ಫೇಸ್ ವಾಶ್ ಮಾಡ್ಕೊಂಬರ್ಬೇಕು. ಫೇಸ್ ವಾಶ್ ಮಾಡ್ಕೊಂಡು ಬಂದಮೇಲೆ ಈ ಸ್ಕ್ರಬ್ಬನ್ನು ಶುರು ಮಾಡಬೇಕು. ಇದು ನಿಮ್ಮ ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡಿದ್ರೂ ತುಂಬ ಒಳ್ಳೆಯದು. ಬಾಡಿಗೊಂದು ಗ್ಲೋ ಸಿಗುತ್ತೆ. ಸೊ ಅಪ್ಲೈ ಮಾಡಿದ್ದಾಯಿತು. ಈಗ ಕ್ಲೀನಾಗಿ ಅಪ್ಲೈ ಮಾಡಿ ಸ್ಕ್ರಬ್ ಮಾಡಿ ಆದಮೇಲೆ ನೀವು ಕೈ, ಕಾಲು, ಕತ್ತಿಗೆಲ್ಲ ಹಾಕಿ ಸ್ಕ್ರಬ್ ಮಾಡಬಹುದು. ಸೊ ನಾನು ಮತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಫೇಸ್ ವಾಶ್ ಮಾಡ್ಕೊಂಡು ಬಂದಮೇಲೆ ಅದೇ ರಸ, ನಾವು ಬೇಯಿಸಿ ತೆಗೆದಿಟ್ಕೊಂಡಿರ್ತೀವಲ್ವ ರಸ, ಆ ಬೀಟ್ರೋಟ್ ರಸ ಹಾಗೆ ಆ ಉಳಿದಿರೋ ಅಕ್ಕಿ ಹಿಟ್ಟು
ಹಾಗೆ ಕಡಲೆ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ಮೊಸರು, ವಿಟಮಿನ್ ಇ ಕ್ಯಾಪ್ಸಿಲ್, ಗ್ಲಿಸರಿನ್ ಇದನ್ನು ಯಾವುದನ್ನು ಬೇಕಾದ್ರೂ ಹಾಕೋಬಹುದು. ನಾನು ಬರೀ ಬೇಯಿಸಿ ತೊಗೊಂಡಿರ್ತೀವಲ್ವ ಬೀಟ್ರೋಟು, ಅಕ್ಕಿ ಹಾಗೆ ಫ್ಲ್ಯಾಕ್ಸ್ ಸೀಡ್ಸನ್ನು ಅದ್ರ ತೆಗ್ದಿರುವಂತಹ ರಸ, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಉಳಿದಿತ್ತು ಅದ್ರ ಜೊತೆಗೆ ಕಡಲೆ ಹಿಟ್ಟು ಇಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ಇದು ಫೇಸ್ ಮಾಸ್ಕ್ ಆಗಿ ರೆಡಿ ಆಯಿತು. ಇದನ್ನು ನಿಮ್ಮ ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡಿದ್ರು ಕೂಡ ತುಂಬ ಒಳ್ಳೆಯದು. ಈಗ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು ಫೇಸಿಗೆ, ಹಾಗೆ ಕತ್ತಿಗೆ, ಕೈ ಕಾಲು, ನೀವು ಕೈ ಕಾಲಿಗೂ ಅಪ್ಲೈ ಮಾಡಬಹುದು. ನಾನು ಇಲ್ಲಿ ಕೈ ಕಾಲಿಗೆಲ್ಲ ಅಪ್ಲೈ ಮಾಡಿಲ್ಲ, ಬರೀ ಮುಖಕ್ಕೆ ಹಾಗೆ ಕತ್ತಿಗೆ ಅಪ್ಲೈ ಮಾಡ್ತೀನಿ. ನೀವು ಫೇಸ್ ಮಾಸ್ಕನ್ನು ಅಪ್ಲೈ ಮಾಡುವಾಗಲೇ ನಿಮಗೊಂಥರ ಫೀಲ್ ಸಿಗ್ತಾ ಇರುತ್ತೆ, ಯಾಕೆಂದರೆ ನೀವು ಆಲ್ರೆಡಿ ಆ ಬೀಟ್ರೋಟ್ ರಸ ಹಾಗೆ ಅಕ್ಕಿ ಹಿಟ್ಟಲ್ಲಿ ನೀವು ಕ್ಲೀನಾಗಿ ಮುಖದಲ್ಲಿರುವಂತಹ ಡೆಡ್ ಸ್ಕಿನ್ನು ಅದೆಲ್ಲ ಕಂಪ್ಲೀಟಾಗಿ ತೆಗ್ದಿರ್ತೀರ, ಸ್ಕ್ರಬ್ ಮಾಡಿರ್ತೀರಲ್ಲ. ಈ ಫೇಸ್ ಮಾಸ್ಕ್ ಅಪ್ಲೈ ಮಾಡುವಾಗಲೇ ಒಂಥರ ಸಾಫ್ಟ್ ಹಾಗೆ ಸ್ಮೂತ್ ಅಂತ ಅನ್ನಿಸ್ತಿರುತ್ತೆ ಫೀಲು. ಸೊ ಇದನ್ನು ಕತ್ತು ಹಾಗೆ ಮುಖ, ಕೈ ಕಾಲು ಎಲ್ಲ ಕಡೆ ಅಪ್ಲೈ ಮಾಡಬಹುದು. ಆ ಹೇರ್ ಮಾಸ್ಕನ್ನ ಆಮೇಲೆ ನೀವು ಕಂಪ್ಲೀಟ್ ತಲೆಗೆ ಅಪ್ಲೈ ಮಾಡಿಬಿಟ್ಟು ನೀವು ಯಾವ್ದಾದ್ರು ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಸಾಕು, ಇಲ್ಲ ಶವರ್ ಕ್ಯಾಪ್ ಹಾಕ್ಕೊಂಡ್ರೂ ಆಗುತ್ತೆ. ಸೊ ನಿಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋ ಸಿಗುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ. ನೀವು ವಾರಕ್ಕೆ ಒಂದ್ಸಲ ಈ ಟಿಪ್ಸ್ನ ಫಾಲೋ ಮಾಡಬಹುದು, ಏನೂ ಪ್ರಾಬ್ಲಮ್ ಇಲ್ಲ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ. ಹಾಗೆ ನಾನು ಹೇಳೋ ಎಲ್ಲ ಟಿಪ್ಸ್ನೂ ಫಾಲೋ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಯಾವುದರಿಂದ ಚೆನ್ನಾಗಿ ರಿಸಲ್ಟ್ ಸಿಗ್ತಿದೆ, ನಿಮಗೆ ಯಾವುದು ಮಾಡೋದಕ್ಕೆ ಅನುಕೂಲ ಆಗ್ತಿದೆ ಟಿಪ್ಸ್ನ, ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ಇದನ್ನು ಅಪ್ಲೈ ಮಾಡಿಬಿಟ್ಟು ಕಂಪ್ಲೀಟ್ ಡ್ರೈ ಆಗುತ್ತೆ, ನಿಮಗೆ ಮಾತಾಡೋಕ್ಕೂ ಕೂಡ ಆಗೋಲ್ಲ, ಅಷ್ಟು ಡ್ರೈ ಆಗುತ್ತೆ. ಆನಂತರ ಯಾವುದೇ ಸೋಪು, ಯಾವುದೇ ಅಕ್ಕಿ ಹಿಟ್ಟು ಏನೂ ಬೇಡ, ಕಂಪ್ಲೀಟಾಗಿ ನೀರಲ್ಲಿ ನೆನೆಸ್ಬಿಟ್ಟು ಕ್ಲೀನಾಗಿ ಸ್ಕ್ರಬ್ ಮಾಡ್ತಾ ಬಂದರೆ ಸಾಕು, ಕ್ಲೀನಾಗಿ ವಾಶ್ ಆಗುತ್ತೆ. ನಿಮಗೇನಾದರೂ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಕೆಳಗಡೆ ಕಮೆಂಟ್ ಮಾಡಿ, ನಾನು ಖಂಡಿತ ಕಮೆಂಟಿಗೆ ರಿಪ್ಲೈ ಕೊಡ್ತೀನಿ. ಸೊ ಈಗ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದಾಯಿತು. ನಾನು ಹಂಗೆ ಸುಮ್ಮನೆ ನೋಡೋಣ ಅಂತೇಳ್ಬಿಟ್ಟು ಓಪನ್ ಮಾಡಿ ನೋಡಿ, ನನಗೆ ಖುಷಿ ಆಯಿತು ಆ್ಯಕ್ಚುಲಿ. ಚೆನ್ನಾಗಿ ಕಾಣಿಸ್ತಿತ್ತು, ಗ್ಲೋ ಥರ ಅನ್ನಿಸ್ತಿತ್ತು. ಅದ್ರ ಜೊತೆಗೆ ಪೇಸ್ಟ್ ವೇಸ್ಟ್ ಆಗಬಾರ್ದು ಅಂತ ಆಗಲೇ ನಾನು ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಹಾಗೆ ಅಕ್ಕಿ, ಬೀಟ್ರೋಟು ಎಲ್ಲ ಇರೋದ್ರಿಂದ ನಿಮ್ಮ ಹೇರ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ಈಗ ಫೈನಲಿ ಫುಲ್ ಡ್ರೈ ಆಗಿದೆ ಫೇಸು, ಇಲ್ಲೆಲ್ಲ ಸಿಕ್ಕಾಬಟ್ಟೆ ಡ್ರೈ ಆಗಿದೆ. ಓಕೆ, ಈಗ ಮುಖನ ವಾಶ್ ಮಾಡಿ ತೋರಿಸ್ತೀನಿ. ಅಲ್ಲಿ ಕೂತಿದ್ದ ಜಾಗದಲ್ಲಿ ತಲೆಗೆ ಅಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ನಾನು ಬಾತ್ರೂಮಿಗೆ ಬಂದು ಅಪ್ಲೈ ಮಾಡ್ಕೊಂಡೆ, ಯಾಕೆಂದರೆ ಎಲ್ಲ ಕಡೆ ಉದುರ್ತಾ ಇತ್ತು. ಸೊ ಅಪ್ಲೈ ಮಾಡಾದ್ಮೇಲೆ ನಾನು ಶವರ್ ಕ್ಯಾಪ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶವರ್ ಕ್ಯಾಪ್ ಇಲ್ಲ ಅಂದರೆ ತಲೆಗೊಂದು ಕ್ಲಿಪ್ ಹಾಕೋಬಹುದು. ಸೊ ಫಸ್ಟ್ ವಾಶ್ ಮಾಡುವಾಗಲೇ ನನಗೆ ಫೀಲ್ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ. ಸ್ಕಿನ್ನೆಲ್ಲ ಸಾಫ್ಟು ಸ್ಮೂತಾಗಿ ನೈಸಾಗಿ ಅನ್ನಿಸ್ತಾ ಇತ್ತು. ಸ್ಕಿನ್ನಿಗೊಂದು ಗ್ಲೋ ಕೂಡ ಒಂಥರ ಪಿಂಕಿಶ್ ಥರ ಕಾಣಿಸ್ತಾ ಇತ್ತು ಫೇಸು. ಸೊ ಸ್ವಲ್ಪ ತೊಳೆಯೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸ್ವಲ್ಪ ಫಸ್ಟೇ ಸ್ನಾನ ಮಾಡೋಕ್ಕೆ ಹೋದಾಗ ತಲೆ ಮೇಲೆ ಒಂದೆರಡು ಚೊಂಬು ನೀರು ಇಕ್ಕೊಂಬಿಟ್ರೆ ಅದು ಕಂಪ್ಲೀಟಾಗಿ ನೆನೆಯುತ್ತಲ್ವ, ನೆಂದಾದಮೇಲೆ ಕ್ಲೀನಾಗಿ ಸ್ಕ್ರಬ್ ಮಾಡ್ತಾ ಬಂದರೆ ಈಸಿ ಅನಿಸುತ್ತೆ. ಸೊ ಅದು ನೆನೆದಲ್ಲೇ ಇದ್ದಾಗ ಡೈರೆಕ್ಟಾಗಿ ನೀರು ಹಾಕ್ಕೊಂಡ್ಬಿಟ್ಟು ಸ್ಕ್ರಬ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಸ್ವಲ್ಪ ನೀರಲ್ಲಿ ನೆನೆಸಿದ್ರೆ ಸಾಕು, ನೀರಲ್ಲಿ ನೆನೆಸಿ ಒಂದು 30 ಸೆಕೆಂಡ್ಸ್ ಹಂಗೆ ಬಿಟ್ಟು ಆಮೇಲೆ ಸ್ಕ್ರಬ್ ಮಾಡ್ತಾ ಬಂದರೆ ಕ್ಲೀನಾಗಿ ವಾಶ್ ಆಗುತ್ತೆ. ಇದರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಡೆಡ್ ಸ್ಕಿನ್ ಕ್ಲಿಯರ್ ಆಗುತ್ತೆ, ಮೊಡವೆಗಳು ಕಡಿಮೆ ಆಗುತ್ತೆ, ಮೊಡವೆ ಕಲೆಗಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಓಕೆ, ನಾನು ಬರೀ ಈಗ ಫೇಸ್ ವಾಶ್ ಮಾಡಿದೆ, ನೆಕ್ಕನ್ನು ಸ್ನಾನ ಮಾಡುವಾಗಲೇ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಡ್ರೈ ಆಗಿದೆ, ವಾಶ್ ಮಾಡೋಕ್ಕಾಗಲಿಲ್ಲ. ಸೊ ಮುಖ ಮಾತ್ರ ತೊಳ್ಕೊಂಡು ಬಂದೆ. ನೀವೇನು ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಏನು ಅಪ್ಲೈ ಮಾಡೋದು ಬೇಡ, ಜಸ್ಟ್ ಅದನ್ನು ಸ್ಕ್ರಬ್ ಮಾಡ್ತಾ ಬಂದರೆ ಸಾಕು, ಕ್ಲೀನಾಗಿ ಫೇಸ್ ವಾಶ್ ಆಗುತ್ತೆ. ಫಸ್ಟ್ ವಾಶಲ್ಲೇ ನಿಮಗೆ ಆ ಒಂದು ಚಾರ್ ಮತ್ತು ಗ್ಲೋ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮ್ಮ ಮದುವೆ ಟೈಮ್ ಹತ್ರ ಬರ್ತಿದೆ ಅಂದಾಗ ಐಸ್ ಕ್ಯೂಬ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಬನ್ನಿ, ನಿಮ್ಮ ಸ್ಕಿನ್ ಸಿಕ್ಕಾಬಟ್ಟೆ ಗ್ಲೋ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇದೇ ಥರ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳಿಗಾಗಿ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಅದ್ರ ಜೊತೆಗೆ ಆ್ಯಂಕರ್ ಪ್ರಿಯಾ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಹೇರ್ ವಾಶ್ ಮಾಡಿ ಆದರೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಯಾಕೆಂದರೆ ಆಲ್ರೆಡಿ 6 ಆಗೇ ಹೋಯಿತು. ನಾನು ಹೇರ್ ವಾಶ್ ಮಾಡ್ಕೊಂಡೆಲ್ಲ ಬರೋ ಅಷ್ಟರೊಳಗಡೆ 7 ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೇರ್ ವಾಶ್ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರೊಳಗೆ ಸೊ ಕತ್ಲೆ ಆಗಿರುತ್ತೆ, ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಆದರೆ ನಾನು ಟ್ರೈ ಮಾಡ್ತೀನಿ ವೀಡಿಯೋನ ಅಟ್ಯಾಚ್ ಮಾಡೋದಕ್ಕೆ. ಕಂಪ್ಲೀಟ್ ಹೇರ್ ವಾಶ್ ಮತ್ತು ಮುಖ ಕತ್ತೆಲ್ಲ ವಾಶ್ ಮಾಡಿ ಆದಮೇಲೆ ಯಾವ ಥರ ಆಯಿತು ಅಂತ ಆದರೆ ಅಟ್ಯಾಚ್ ಮಾಡ್ತೀನಿ, ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ನಾನು ಹೇಳೋ ಎಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಯಾವ ಟಿಪ್ಸ್ ಈಸಿ ಆಗುತ್ತೆ ಅಥವಾ ಯಾವ ಟಿಪ್ಸಿಂದ ನಿಮಗೆ ರಿಸಲ್ಟ್ ಸಿಗ್ತಿದೆ ಅಂತ ಗೊತ್ತಾಗುತ್ತೆ, ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು.